ಅದ್ರ ಸಾಧಕ ಬಾಧಕಗಳ ಬಗ್ಗೆ ನಾನು ಒಂದು ಕೆಲವು ಮಾಹಿತಿಗಳನ್ನ ತಮ್ಮಲ್ಲಿ ಹಂಚ್ಕೋಬೇಕು ಅಂತ ಇಚ್ಛೆ ಪಡ್ತೀನಿ. ಇವತ್ತಿನ ದಿನ ಏನು ಪ್ರೈವೇಟೇಷನ್ ಅನ್ನೋ ಒಂದು ಭೂತ ಕಳೆದ ಹಲವಾರು ವರ್ಷಗಳಿಂದ ತೂಗು ಗತಿಯಂತೆ ನಮ್ಮ ಕುತ್ತಿಗೆಯಲ್ಲಿ ನೇತಾಡ್ತಾ ಇದೆ. 2003 ವಿದ್ಯುತ್ ತಿದ್ದುಪಡಿ ಕಾಯ್ದೆ ಅನ್ವಯ ಯಾರು ಬೇಕಾದರೂ ನಮ್ಮ ಡಿಸ್ಟ್ರಿಬ್ಯೂಷನ್ನಲ್ಲಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು ಅಂತೇಳಿ 2003ರಲ್ಲಿ ಒಂದು ತಿದ್ದುಪಡಿನ ತಂದಿರ್ತಾರೆ. ಅದೇ ರೀತಿ ಖಾಸಗಿಯವರು ಅಪ್ಲೈ ಮಾಡ್ತಾರಲ್ಲ, ಖಾಸಗಿಯವ್ರಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶವನ್ನು ನೀಡಿರ್ತಾರೆ. ನೀವು ಅದು ಬೇಡ ಅಂತಂದರೆ ಅಪೋಸ್ ಮಾಡ್ಬೋದು ಅಂತ. ಅದೇ ರೀತಿ ಇಲ್ಲಿ ತನಕ ನಮ್ಮ ರಾಜ್ಯ ಸರ್ಕಾರಗಳು, ನಮ್ಮ ಇಲಾಖೆಗಳು ನಮ್ಮ ಸರ್ಕಾರಿ ಸ್ವಾಮ್ಯದಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ತನಕ ಉಳಿಸ್ಕೊಂಡು ಬಂದಿದ್ದಾರೆ. ಅದೇ 2026 ತಿದ್ದುಪಡಿಯಲ್ಲಿ ಈ ಖಾಸಗೀಕರಣ ಯಾರು ಬೇಕಾದರೂ ಬಂದು ಸಮಾನಾಂತರ ವಿದ್ಯುತ್ನ ಸರಬರಾಜು ಮಾಡ್ಬೋದಂತ ಒಂದು ಅಮೆಂಡ್ಮೆಂಟ್ನ ಮಾಡಿ, ಆ ಅಮೆಂಡ್ಮೆಂಟ್ನಲ್ಲಿ ಆ ಸೆಕ್ಷನ್ ಏನು ಹಿಂದೆ 2003ರಲ್ಲಿ ಏನು ಒಂದು ಸೆಕ್ಷನ್ ಇತ್ತು, ರಾಜ್ಯ ಸರ್ಕಾರಕ್ಕೆ ಇದನ್ನ ತಡೆಯುವಂಥ ಹಕ್ಕಿದೆ ಅಂತ ಹೇಳಿ ಒಂದು ಸೆಕ್ಷನ್ ಮಾಡಿದ್ರು. ಆ ಸೆಕ್ಷನ್ನ ಲೋಕಸಭೆಯಲ್ಲಿ ಕಳೆದ 2026ರಲ್ಲಿ ಅದು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇಲ್ಲ, ಅವರು ಯಾರು ಬೇಕಾದ್ರೂ ಬಂದು ಓಪನ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅಂತ ಹೇಳಿ ಒಂದು ತಿದ್ದುಪಡಿನ ಮಾಡಿ ಲೋಕಸಭೆಯಲ್ಲಿ ಅಪ್ರೂವಲ್ ಮಾಡಿ ಈಗ ರಾಜ್ಯಸಭೆಗೆ ಅದನ್ನು ಹಾಕಿದ್ದಾರೆ. ಅಲ್ಲಿ ಆಕಸ್ಮಿಕವಾಗಿ ಅದು ಅಂಗೀಕಾರಗೊಳ್ತು ಅಂತಂದರೆ ನಮ್ಮ ಸಮಸ್ತ ನಾಡಿನ ನೌಕರರು ಇಲಾಖೆಗೂ ಸೇರಿದಂತೆ ನಮ್ಮ ರೈತಾಪಿ ವರ್ಗಕ್ಕೂ ಅನಾನುಕೂಲ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಈಗಾಗಲೇ ನೋಡಿರ್ಬೋದು, ಟಾಟಾ ಕಂಪ್ನಿಯವರು ಕೆಲವು ರಾಜ್ಯಗಳಲ್ಲಿ ತಮ್ಮ ಡಿಸ್ಟ್ರಿಬ್ಯೂಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಏನು ಮಾಡ್ತಾರೆ ಅಂತಂದರೆ ನಗರ ಪ್ರದೇಶದಲ್ಲಿ ಮಾತ್ರ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ಸರ್ಕಾರಗಳು ಸಹ ಅಮೆಂಡ್ಮೆಂಟ್ನಲ್ಲಿ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲೇ ಕೊಡಿ ಅಂತಲೂ ಹೇಳಿದ್ದಾರೆ. ಇವಾಗ ನಮ್ಮ ರೈತಾಪಿ ವರ್ಗದವರಿಗೆ ನಾವು ಉಚಿತ ವಿದ್ಯುತ್ನ ನೀಡ್ತಾ ಇದ್ದೀವಿ. ಅದು ನಾವು ಈ ಕೈಗಾರಿಕೋದ್ಯಮಗಳಿರ್ಬೋದು, ಅವರಿಗೆ ನಾವು ₹1 ಹೆಚ್ಚಿಗೆ ಮಾಡಿ ಅವ್ರಿಗೆ ದರದಲ್ಲಿ ನೀಡಿ, ಅಲ್ಲಿ ಏನು ಕ್ರಾಸ್ ಸಬ್ಸಿಡಿ ಅಂತ ಏನಿದೆ ಅದನ್ನು ಅಲ್ಲಿ ಬರುವಂಥ ಆದಾಯನ ಈ ನಮ್ಮ ರೈತಾಪಿ ವರ್ಗದವರಿಗೆ ಉಚಿತವಾಗಿ ಪಂಪ್ಸೆಟ್ಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಅವರು ಬಂದಂಥ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅವರು ಉಚಿತವಾಗಿ ವಿದ್ಯುತ್ನ ನೀಡೋದಿಲ್ಲ, ಹಂತ ಹಂತವಾಗಿ ಮೀಟರ್ಗಳನ್ನ ಹಾಕ್ತಾರೆ. ಈಗ ನೀವು ನೋಡಿರ್ಬೋದು, ಮುಂಬೈಯಲ್ಲಿ ಉತ್ತರ ಮತ್ತು ವಾಯುವ್ಯ ಪ್ರದೇಶದಲ್ಲಿ ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ರೇಟು, ಸಂಜೆಯಿಂದ 5 ಗಂಟೆಯಿಂದ 11 ಗಂಟೆವರೆಗೆ ಒಂದು ರೇಟು, ಪೀಕ್ ಅವರ್ಸ್ ಅಂತ ಇದೆ. ಆ ಪೀಕ್ ಅವರ್ಸ್ಗೆ ತಕ್ಕನಾಗೆ ರೇಟ್ನ ಬದಲಾವಣೆ ಮಾಡ್ಕೊಳ್ತಾರೆ. ಈಗ ಹೇಳ್ಬೋದು KESC ಅವರು, ನಾವು ಇರ್ತೀವಪ್ಪ ಮಧ್ಯವರ್ತಿಯಾಗಿ ರೇಟ್ ನಿಗದಿ ಮಾಡೋಕ್ಕೆ ನಾವು ಇರ್ತೀವಿ ಅಂತ. ಬರೀ ಅದೊಂದಕ್ಕೆ ಅವ್ರು ಇದ್ರೂ ಬೇರೆ ಬೇರೆ ಯಾವುದೇ ಕಾರಣಕ್ಕೂ ಅವರು ಅವ್ರನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಆಮೇಲಿಂದ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಹಲವಾರು ಯುವಕರು ಇದ್ದಾರೆ, ನಿರುದ್ಯೋಗಿ ಯುವಕರು ಕಷ್ಟಪಟ್ಟು ಓದ್ತಾ ಇದ್ದಾರೆ. ನಾನು ಇಲಾಖೆಗೆ ಸೇರಬೇಕು, ಇಲಾಖೆಯಲ್ಲಿ ಸೇವೆ ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಈ ಪ್ರೈವೇಟೇಷನ್ ಒಂದು ಭೂತ ಬತ್ತು ಅಂತಂದರೆ ಯಾವುದೇ ಮೀಸಲಾತಿಗಳಿರಲ್ಲ, ಸರ್ಕಾರಿ ಅಧೀನದಲ್ಲಿ ಕೆಲಸ ತಗೊಳ್ಳೋಕ್ಕೂ ಆಗೋದಿಲ್ಲ. ಅದೇ ರೀತಿ ಈ ಟಾಟಾ ಪವರ್ ಏನಿದೆ, ಅವರು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ 19 ಜಿಲ್ಲೆಗಳಲ್ಲಿ ಇವಾಗ ಒಂದು ಪ್ರೈವೇಟೇಷನ್ಗೆ ಅರ್ಜಿ ಹಾಕಿದ್ದಾರೆ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಇವತ್ತಿನ ದಿನ ಹಮ್ಮಿಕೊಂಡು ಅದನ್ನ ಖಾಸಗೀಕರಣ ವಿರೋಧಿಸಬೇಕು ಹಾಗೂ ಅದನ್ನು ಹಿಂಪಡಿಬೇಕು ಅಂತ ಆಗ್ರಹಿಸ್ತೀವಿ. ಅದೇ ರೀತಿ ನಮ್ಮ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರು ಸಹ ಹಲವಾರು ಭಾಗಗಳಿಗೆ ಹೋಗಿ ಈಗ ಆಲ್ರೆಡಿ ಎಲ್ಲರಿಗೂ ನಮ್ಮ ಸರ್ಕಾರಕ್ಕಿರ್ಬೋದು, ನಮ್ಮ ನಿಗಮಕ್ಕಿರ್ಬೋದು ಈಗ ಆಲ್ರೆಡಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ನೀವು ಇದನ್ನು ಕೈ ಬಿಡಲಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೆಲಸಕ್ಕೆ ಗೈರಾಗುವಂಥ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಏನು ನಮ್ಮ ಸೆಂಟ್ರಲ್ ಕಮಿಟಿಯಿಂದ ನಮ್ಮ ಅಧ್ಯಕ್ಷರು ನಮ್ಗೆ ಏನು ಸೂಚನೆಗಳನ್ನ ಕೊಡ್ತಾರೆ, ಯಾವ ಟೈಮಲ್ಲಿ ನೀವು ಬನ್ನಿ ಅಂತ ಹೇಳ್ತಾರೆ, ಆ ಟೈಮಲ್ಲಿ ನಾವೆಲ್ಲ ಸಿದ್ಧವಾಗಿರ್ತೀವಿ. ಈ ಖಾಸಗೀಕರಣ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ನಾನು